ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಗೆಳೆಯ ದರ್ಶನ್ನನ್ನ ನೆನೆದಿದ್ದಾರೆ ಕಿಚ್ಚ ಸುದೀಪ್ ಅವರು. ಸ್ನೇಹಿತ ನಟ ದರ್ಶನ್ನ ಕುದುರೆ ಬಗ್ಗೆ ಮೆಲುಕು ಹಾಕಿದ್ದಾರೆ ಕಿಚ್ಚ ಸುದೀಪ್. ದರ್ಶನ್ ಅವರನ್ನ ನೆನೆದಿದ್ದಾರೆ ಕಿಚ್ಚ ಸುದೀಪ್ ಅವರು. ಸ್ನೇಹಿತ ನಟ ದರ್ಶನ್ ಅವರ ಕುದುರೆ ಬಗ್ಗೆನೂ ಕೂಡ ಹಳೆಯ ನೆನಪುಗಳನ್ನ ಮೆಲುಕು ಹಾಕಿದ್ದಾರೆ. ದರ್ಶನ್ ತೋಟದಲ್ಲಿ ಕುದುರೆಯನ್ನ ಹತ್ತೋದು ಹೇಳ್ಕೊಟ್ಟ. ನಾನು ಪೌರಾಣಿಕ ಸಿನಿಮಾ ಮಾಡಲ್ಲ, ಕುದುರೆ ಓಡಿಸೋದು ಕಷ್ಟ. ಒಂದು ಸಾರಿ ಕುದುರೆಯಿಂದ ಬಿದ್ದಿದ್ದೆ, ಹಾಗಾಗಿ ನನಗೆ ಭಯ. ಮತ್ತೊಮ್ಮೆ ದರ್ಶನ್ ತನ್ನ ಫಾರ್ಮ್ ಹೌಸ್ ನಲ್ಲಿ ಕುದುರೆಯನ್ನ ಹತ್ತಿಸಿದ್ದ, ಅವಾಗ್ಲೂ ಕೂಡ ಭಯ ಆಗಿ ಕೆಳಗೆ ಇಳಿದು ಬಿಟ್ಟೆ ಅನ್ನೋದಾಗಿ ಸುದೀಪ್ ಅವರು ಹಳೆಯ ನೆನಪುಗಳನ್ನ ಮೆಲುಕಾಕಿದ್ದಾರೆ. ದರ್ಶನ್ ನಾನು ದೂರವಾಗೋಕೆ ಕಾರಣ ನಮಗೂ ಮಾತ್ರ ಗೊತ್ತು, ನಾವೇನ್ ಚಿಕ್ಕವರಲ್ಲ, ಕೆಲವೊಂದನ್ನ ಮಾತನಾಡೋದಕ್ಕಾಗಲ್ಲ. ಈ ಸಂದರ್ಭದಲ್ಲಿ ನಾನು ದರ್ಶನ್ ಒಂದಾಗೋದು ಕೆಲವೊಬ್ಬರಿಗೆ ಇಷ್ಟವಿಲ್ಲ. ಕಿಚ್ಚು ದಚ್ಚು ದೂರ ಮಾಡಿರೋರು ಯಾರು ಅಂತ ನನಗ್ ಗೊತ್ತು. ದರ್ಶನ್ ಸಿನಿಮಾಗೆ ಒಳ್ಳೇದಾಗ್ಲಿ ಅಂತ ಸುದೀಪ್ ಅವರು ಹರಿಸಿದ್ದಾರೆ. ಸೂರ್ಯನೊಬ್ಬ ಚಂದ್ರನೊಬ್ಬ, ಅವರೆಲ್ಲಿರಬೇಕು ಅಲ್ಲಲ್ಲೇ ಇರಬೇಕು. ದರ್ಶನ್ ಜೊತೆಗಿನ ಗೆಳೆತನದ ಎಲ್ಲ ಸವಿ ನೆನಪುಗಳನ್ನ ನಟ ಸುದೀಪ್ ಅವರು ಮತ್ತೆ ಮೆಲುಕು ಹಾಕಿ ಹಂಚಿಕೊಂಡಿದ್ದಾರೆ. ಆ ಸಂದರ್ಭಗಳು ಹೇಗಿತ್ತು, ಜೊತೆಯಲ್ಲಿ ದರ್ಶನ್ ಅವರಿಗೆ ಅಪಾರವಾಗಿ ಪ್ರಾಣಿ ಪ್ರೇಮ ಇದೆ, ಜೊತೆಯಲ್ಲಿ ಅವರ ಫಾರ್ಮ್ ಹೌಸಿನ ಕುದುರೆಗಳ ಬಗ್ಗೆನೂ ಕೂಡ ಮೆಲುಕು ಹಾಕಿದ್ದಾರೆ. ಹೋಗ್ತಾ ಸಾಡಿ ಬಿಸ್ಕೊಂಡು ಅದು ನೋಡಿದ ತಕ್ಷಣ ನಿಲ್ಸಪ್ಪ ಬಿಸ್ಕೊಂಡೆ. ಅವತ್ತು ಇಳಿದವರು ಇನ್ನೂ ಕುದುರೆ ಹತ್ತಿಲ್ಲ. ಈ ಪೌರಾಣಿಕ ಮಾಡಿದ್ರೆ ಫಸ್ಟ್ ನಮಗೆ ನಿದ್ದೆ ಕೊಡ್ತೀರಾ, ಆ ಕುದುರೆ ಮೇಲೆ ಕಿರ್ಸ್ಕೊಂಡ್ ಬರ್ಬೇಕು. ಯಾಕೆ ಬೇಕು? ಈಗ ಮಾಡ್ತಾರ ಸಿನಿಮಾ ತರ ಮಾಡಿದ್ರೆ ಬೈಕಲ್ಲಿ ಬರ್ತೀವಿ, ಬೇಗ ಮುಗಿಸ್ತೀವಿ, ಬೇಗ ಮನೆ ಹೋಗ್ತೀವಿ. ಯಾರು ಹಿಡ್ಕೊಂಡ್ರಪ್ಪ ನೋಡ್ಬಿಟ್ಟು ಬೆಟ್ಟಿಗೆ ಹೇಳಿ ಹೋಗ್ತಾರೆ. ಅವ್ರು ಹೋಗ್ತಾ ಸಾಡಿ ಬಿಸ್ಕೊಂಡು ಬಿದ್ದ. ಅದು ನೋಡಿದ ತಕ್ಷಣ ನಿಲ್ಸಪ್ಪ ಬಿಸ್ಕೊಂಡೆ. ಅವತ್ತು ಇಳಿದವರು ಇನ್ನೂ ಕುದುರೆ ಹತ್ತಿಲ್ಲ. ಈ ಪೌರಾಣಿಕ ಮಾಡಿದ್ರೆ ಫಸ್ಟ್ ನಮಗೆ ನಿದ್ದೆ ಕೊಡ್ತೀರಾ, ಆ ಕುದುರೆ ಮೇಲೆ ಕಿರ್ಸ್ಕೊಂಡ್ ಬರ್ಬೇಕು. ಯಾಕೆ ಬೇಕು? ಈಗ ಮಾಡ್ತಾರ ಸಿನಿಮಾ ತರ ಮಾಡಿದ್ರೆ ಬೈಕಲ್ಲಿ ಬರ್ತೀವಿ, ಬೇಗ ಮುಗಿಸ್ತೀವಿ, ಬೇಗ ಮನೆ ಹೋಗ್ತೀವಿ. ಯಾರು ಹಿಡ್ಕೊಂಡ್ರಪ್ಪ ನೋಡ್ಬಿಟ್ಟು ಬೆಟ್ಟಿಗೆ ಹೇಳಿ ಹೋಗ್ತಾರೆ. ಅವ್ರು ಹೋಗ್ತಾ ಸಾಡಿ ಬಿಸ್ಕೊಂಡು ಬಿದ್ದ. ಅದು ನೋಡಿದ ತಕ್ಷಣ ನಿಲ್ಸಪ್ಪ ಬಿಸ್ಕೊಂಡೆ. ಅವತ್ತು ಇಳಿದವರು ಇನ್ನೂ ಕುದುರೆ ಹತ್ತಿಲ್ಲ. ಈ ಪೌರಾಣಿಕ ಮಾಡಿದ್ರೆ ಫಸ್ಟ್ ನಮಗೆ ನಿದ್ದೆ ಕೊಡ್ತೀರಾ, ಆ ಕುದುರೆ ಮೇಲೆ ಕಿರ್ಸ್ಕೊಂಡ್ ಬರ್ಬೇಕು. ಯಾಕೆ ಬೇಕು? ಈಗ ಮಾಡ್ತಾರ ಸಿನಿಮಾ ತರ ಮಾಡಿದ್ರೆ ಬೈಕಲ್ಲಿ ಬರ್ತೀವಿ, ಬೇಗ ಮುಗಿಸ್ತೀವಿ, ಬೇಗ ಮನೆ ಹೋಗ್ತೀವಿ. ಯಾರು ಹಿಡ್ಕೊಂಡ್ರಪ್ಪ ನೋಡ್ಬಿಟ್ಟು ಬೆಟ್ಟಿಗೆ ಹೇಳಿ ಹೋಗ್ತಾರೆ. ಅವ್ರು ಹೋಗ್ತಾ ಸಾಡಿ ಬಿಸ್ಕೊಂಡು ಬಿದ್ದ. ಅದು ನೋಡಿದ ತಕ್ಷಣ ನಿಲ್ಸಪ್ಪ ಬಿಸ್ಕೊಂಡೆ. ಅವತ್ತು ಇಳಿದವರು ಇನ್ನೂ ಕುದುರೆ ಹತ್ತಿಲ್ಲ. ಈ ಪೌರಾಣಿಕ ಮಾಡಿದ್ರೆ ಫಸ್ಟ್ ನಮಗೆ ನಿದ್ದೆ ಕೊಡ್ತೀರಾ, ಆ ಕುದುರೆ ಮೇಲೆ ಕಿರ್ಸ್ಕೊಂಡ್ ಬರ್ಬೇಕು. ಯಾಕೆ ಬೇಕು? ಈಗ ಮಾಡ್ತಾರ ಸಿನಿಮಾ ತರ ಮಾಡಿದ್ರೆ ಬೈಕಲ್ಲಿ ಬರ್ತೀವಿ, ಬೇಗ ಮುಗಿಸ್ತೀವಿ, ಬೇಗ ಮನೆ ಹೋಗ್ತೀವಿ.